ವಿಜಯನಗರ ಸಾಮ್ರಾಜ್ಯದಲ್ಲಿ ತೆನಾಲಿರಾಮನು ತನ್ನ ಬುದ್ಧಿವಂತಿಕೆಗೆ ಹೆಸರುವಾಸಿಯಾಗಿದ್ದನು. ಒಂದು ಕಾಲದಲ್ಲಿ ವಿಜಯನಗರದಲ್ಲಿ ಕಳ್ಳರ ಭಯ ವಿಪರೀತವಾಗಿತ್ತು. ಒಂದು ರಾತ್ರಿ ಇಬ್ಬರು ಕಳ್ಳರು ರಾಮನ ಮನೆಯಲ್ಲಿ ಕಳ್ಳತನ ಮಾಡಲು ಹೊಂಚು ಹಾಕುತ್ತಾ ಅವನ ಹಿತ್ತಲ ತೋಟದ ಪೊದೆಗಳಲ್ಲಿ ಅಡಗಿ ಕುಳಿತಿದ್ದರು. ರಾಮನು ಅಚಾನಕ್ಕಾಗಿ ತೋಟದ ಕಡೆಗೆ ಬಂದಾಗ ಗಿಡಗಳ ಮಧ್ಯೆ ಯಾರೋ ಅಡಗಿರುವುದು ಅವನ ಗಮನಕ್ಕೆ ಬಂದಿತು. ಅವರು ಕಳ್ಳರೆಂದು ತಕ್ಷಣ ಗ್ರಹಿಸಿದ ರಾಮ ಗಾಬರಿಯಾಗದೆ ಒಂದು ಉಪಾಯ ಮಾಡಿದನು. ರಾಮನ ನಾಟಕ. ಅವನು ಕೂಡಲೇ ಮನೆಯೊಳಗೆ ಹೋಗಿ ಹೆಂಡತಿಯನ್ನು ಕರೆದು ಕಳ್ಳರಿಗೆ ಕೇಳಿಸುವಂತೆ ಜೋರಾಗಿ ಮಾತನಾಡತೊಡಗಿದನು. ನೋಡು ಪ್ರಿಯೇ, ಊರಿನಲ್ಲಿ ಕಳ್ಳರ ಕಾಟ ತುಂಬಾ ಹೆಚ್ಚಾಗಿದೆ. ನಮ್ಮ ಮನೆಯಲ್ಲಿರುವ ಚಿನ್ನಾಭರಣಗಳು ಮತ್ತು ಬೆಲೆ ಬಾಳುವ ವಸ್ತುಗಳನ್ನು ಮನೆಯಲ್ಲಿಡುವುದು ಸುರಕ್ಷಿತವಲ್ಲ. ಅದಕ್ಕೆ ಆ ಎಲ್ಲಾ ಹಣದ ಪೆಟ್ಟಿಗೆಗಳನ್ನು ನಮ್ಮ ಹಿತ್ತಲ ಬಾವಿಯೊಳಗೆ ಹಾಕಿಬಿಡುವುದು ಒಳ್ಳೆಯದು. ಯಾರಿಗೂ ಸಂಶಯ ಬರುವುದಿಲ್ಲ. ಪೊದೆಯಲ್ಲಿದ್ದ ಕಳ್ಳರು ಇದನ್ನು ಕೇಳಿ ಸಂಭ್ರಮಿಸಿದರು. ಅಬ್ಬಾ, ಇಂದು ನಮಗೆ ಅದೃಷ್ಟ ಖುಲಾಯಿಸಿದೆ. ಕಷ್ಟವಿಲ್ಲದೆ ಎಲ್ಲ ಸಂಪತ್ತು ಬಾವಿಯಲ್ಲೇ ಸಿಗುತ್ತದೆ ಎಂದು ಅಂದುಕೊಂಡರು. ಸ್ವಲ್ಪ ಸಮಯದ ನಂತರ ರಾಮ ಮತ್ತು ಅವನ ಹೆಂಡತಿ ಭಾರವಾದ ದೊಡ್ಡ ಪೆಟ್ಟಿಗೆಯೊಂದನ್ನು ಹೊತ್ತು ತಂದು ದೊಪ್ಪೆಂದು ಸದ್ದು ಮಾಡುವಂತೆ ಬಾವಿಯೊಳಗೆ ಎಸೆದರು. ನಂತರ ಮನೆಯೊಳಗೆ ಹೋಗಿ ದೀಪ ಆರಿಸಿ ಮಲಗುವಂತೆ ನಟಿಸಿದರು. ಕಳ್ಳರ ಪರಿಶ್ರಮ. ಕಳ್ಳರು ತಕ್ಷಣ ಬಾವಿಯ ಬಳಿ ಬಂದರು. ಆದರೆ ಬಾವಿ ತುಂಬಾ ನೀರಿತ್ತು. ಪೆಟ್ಟಿಗೆಯನ್ನು ಎತ್ತಲು ನೀರನ್ನು ಹೊರಹಾಕಲೇಬೇಕಿತ್ತು. ಕಳ್ಳರು ಬಕೆಟ್ಗಳನ್ನು ಹಿಡಿದು ಬಾವಿಯಿಂದ ನೀರನ್ನು ಸೇದಿ ಹೊರಗೆ ಚೆಲ್ಲಲು ಶುರು ಮಾಡಿದರು. ರಾಮನು ಚತುರತೆಯಿಂದ ಬಾವಿಯಿಂದ ಹರಿಯುವ ನೀರು ನೇರವಾಗಿ ತನ್ನ ತೋಟದ ಗಿಡಗಳಿಗೆ ಹೋಗುವಂತೆ ಕಾಲುವೆಗಳನ್ನು ಮೊದಲೇ ಸರಿಪಡಿಸಿದ್ದನು. ಕಳ್ಳರು ರಾತ್ರಿ ಇಡೀ ಬೆವರುತ್ತಾ ನೀರನ್ನು ಹೊರಹಾಕುತ್ತಿದ್ದರು. ಆ ನೀರು ತೋಟದ ಎಲ್ಲಾ ಗಿಡಗಳಿಗೂ ಹರಿಯುತ್ತಿತ್ತು. ಭಯವಾಗುವ ಹೊತ್ತಿಗೆ ಬಾವಿಯಲ್ಲಿ ನೀರು ಕಡಿಮೆಯಾಯಿತು. ಕಳ್ಳರು ಕುತೂಹಲದಿಂದ ಪೆಟ್ಟಿಗೆಯನ್ನು ಮೇಲೆ ಎತ್ತಿ ಅದರ ಬೀಗ ಒಡೆದರು. ಆದರೆ ಪೆಟ್ಟಿಗೆಯೊಳಗೆ ಇದ್ದದ್ದು ಬರೀ ದೊಡ್ಡ ದೊಡ್ಡ ಕಲ್ಲುಗಳು. ಅಷ್ಟರಲ್ಲಿ ಅಲ್ಲಿಗೆ ಬಂದ ತೆನಾಲಿರಾಮ ನಗುನಗುತ್ತಾ ಹೀಗೆಂದನು. ಅಯ್ಯೋ ಗೆಳೆಯರೇ, ರಾತ್ರಿ ಇಡೀ ತುಂಬಾ ಕಷ್ಟಪಟ್ಟಿದ್ದೀರಿ. ನನ್ನ ತೋಟದ ಗಿಡಗಳಿಗೆ ನೀರುಣಿಸಲು ನೀವಿಬ್ಬರೂ ಬಹಳ ಸಹಾಯ ಮಾಡಿದಿರಿ. ನಿಮಗೇನು ಸಂಭಾವನೆ ನೀಡಲಿ? ತಮ್ಮ ತಪ್ಪು ಅರಿವಾದ ಕಳ್ಳರು ಅಲ್ಲಿಂದ ಕಾಲು ಕಿತ್ತರು. ರಾಮನ ಬುದ್ಧಿವಂತಿಕೆಯಿಂದ ಕಳ್ಳತನವು